3 ಜನ ಕಳ್ಳರು ಕಳ್ಳತನ ಮಾಡಬೇಕು ಅಂದ್ಬಿಟ್ಟು ಒಬ್ಬ ವಯಸ್ಸಾಗಿರೋ ವ್ಯಕ್ತಿ ಇರುವಂತಹ ಮನೆಗೆ ಬರ್ತಾರೆ. ಬಂದ್ಬಿಟ್ಟು ಅಲ್ಲಿರುವಂತಹ ವಸ್ತುಗಳನ್ನ ಕದೀತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಲಾಕ್ ಆಗ್ಬಿಡ್ತಾರೆ. ಇದರ ಮುಂದಕ್ಕೆ ಏನಾಗುತ್ತೋ ಅದನ್ನ ಇವ್ರ ಕೈಯಲ್ಲಿ ಊಹೆನು ಮಾಡ್ಕೊಂಡಿರೋದಕ್ಕೆ ಆಗೋದಿಲ್ಲ. ಇವರು ಬಂದು ಸಿಗಾಕೊಂಡಿರೋ ಜಾಗ ಅಂತದ್ದಾಗಿರುತ್ತೆ. ಅಷ್ಟಕ್ಕೂ ಇವ್ರು ಹೇಗೆ ಇಲ್ಲಿ ಸಿಗಾಕೊಂಡ್ರು, ಈ ವಯಸ್ಸಾಗಿರೋ ವ್ಯಕ್ತಿ ಇವ್ರಗಳ ಹತ್ರ ಏನನ್ ಮಾಡ್ತಾನೆ ಅಂತ ಇವತ್ತು ನಾವು ಈ ಮೂವಿ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ದಿ ಗೋಲ್ಡ್ ಸ್ಮಿತ್. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನೊಂದು ವಿಚ್ ಬೋರ್ಡ್ ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಇಂಡಸ್ಕ್ರನ್ನ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನಲ್ಲಿ 3 ಹುಡುಗರು ಏನೋ ಒಂದು ವಸ್ತುನ ಕತ್ಕೊಂಡು ಓಡೋಗ್ತಾ ಇರ್ತಾರೆ. ಹಾಗಾಗಿ ಇವ್ರುಗಳನ್ನ ಹಿಡಿಬೇಕು ಅಂದ್ಬಿಟ್ಟು ಒಬ್ಬ ವ್ಯಕ್ತಿ ಇವ್ರನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾನೆ. ಇವರು ಕೂಡ ತುಂಬಾನೇ ಸ್ಪೀಡಾಗಿ ಓಡ್ತಾ ಇರ್ತಾರೆ. ಹೀಗೆ ಓಡ್ತಿರ್ಬೇಕಾದ್ರೆ ಒಬ್ಳ ಹತ್ರ ಇವ್ರು ಕತ್ಕೊಂಡ್ ಬಂದಿರೋಂಥ ಒಂದು ವಸ್ತು ಬಿದ್ದೋಗ್ಬಿಡುತ್ತೆ. ಅದನ್ನ ತಗೊಂಡ್ಬರೋಕ್ಕಿಂತ ಹೋದಾಗ ಆ ವ್ಯಕ್ತಿ ಬಂದು ಹಿಡ್ಕೊಂಡ್ಬಿಡ್ತಾನೆ. ಇದರಿಂದ ಇವ್ರ ಗ್ರೂಪ್ ಅಲ್ಲಿ ಇದ್ದಂತ ಒಂದು ಹುಡುಗಿ ಆ ವ್ಯಕ್ತಿಗೆ ಚಾಕುವಿಂದ ಚುಚ್ಚಿಬಿಡ್ತಾಳೆ. ಹೀಗಾಗಿ ಆ ವ್ಯಕ್ತಿ ಅಲ್ಲೇ ಸತ್ತೋಗ್ಬಿಡ್ತಾನೆ. ಇಲ್ಲಿಂದ ಸೀನ್ ಕಟ್ಟಾಗಿ ಸುಮಾರು ವರ್ಷಗಳಾದ್ಮೇಲೆ ತೋರಿಸ್ತಾರೆ. ಇಲ್ಲಿ ನಾವು ಒಂದು ವಯಸ್ಸಾಗಿರೋ ಕಪಲ್ ನ ನೋಡ್ತೀವಿ. ಈ ಫ್ಯಾಮಿಲಿ ಹಸ್ಬೆಂಡ್ ಹೆಸರು ಬಂದ್ಬಿಟ್ಟು ಆಂಟೋನಿ ಅಂತ, ಹಾಗೆ ಅವನ ವೈಫ್ ಗಿಲ್ವಾನ ಅಂತ. ಆಂಟೋನಿನ ವೈಫ್ ಕೂಡ ತನ್ನ ಮಗನ್ಗೆ ಯಾವಾಗ ನೀನು ಕೆಲಸ ಹೇಳ್ಕೊಡ್ತೀಯ ಅವನು ಕೂಡ ಕೆಲಸ ಕಲ್ತ್ಕೊಂಡ್ಬಿಡ್ತಾನೆ ಅಂದಾಗ ಆಂಟೋನಿನು ಕೂಡ ಅವನಿಗಿನ್ನೂ ಬೇಸಿಕ್ ಬರೋದಿಲ್ಲ. ಫಸ್ಟ್ ಅವನು ಬೇಸಿಕ್ ನ ಕಲ್ತ್ಕೊಳ್ಳಿ, ಆಮೇಲೆ ನಾನು ಅವನಿಗೆ ಕೆಲಸನ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಇವರಿಬ್ರು ಮಾತಾಡ್ತಾ ಇರೋದನ್ನ ಇವರು ಮನೆ ಆಚೆಗಡೆ ಸ್ವಲ್ಪ ದೂರದಲ್ಲಿ ಕಾರಲ್ಲಿ 3 ಜನ ವ್ಯಕ್ತಿಗಳು ನೋಡ್ತಾ ಇರ್ತಾರೆ. ಆಕ್ಚುಲಿ ಇವರು ಬೇರೆ ಯಾರು ಆಗಿರೋದಿಲ್ಲ. ಇವಾಗ ತಾನೇ ನಾವು ನೋಡಿದ್ವಲ್ಲ ಚಿಕ್ಕ ಹುಡುಗರು, ಅವರೇ ಇವರು ದೊಡ್ಡವರಾಗ್ಬಿಟ್ಟಿರ್ತಾರೆ. ಇವಾಗ ಇವರೊಂದು ಕಳ್ಳರಾಗಿ ಬದಲಾಗಿ ಹೋಗ್ಬಿಟ್ಟಿರ್ತಾರೆ. ಇವಳ ಹೆಸರು ಅರಿಯಾನಾ ಅಂತ, ಮತ್ತೆ ಇವನು ಸ್ಟೆಫೆನೋ ಅಂತ, ಹಾಗೆ ಇವನು ರೋಬೋಟೋ ಅಂತ. ಆಕ್ಚುಲಿ ರೋಬೋಟೋಗೆ ಗಿಲಿಯನ್ ಒಬ್ಬ ವ್ಯಕ್ತಿ ಈ ವಯಸ್ಸಾಗಿರೋ ಫ್ಯಾಮಿಲಿ ಮನೆಯೊಳಗಡೆ ಒಂದು ಸೀಕ್ರೆಟ್ ಲ್ಯಾಬ್ ಇದೆ. ಆ ಲ್ಯಾಬ್ ಅಲ್ಲಿ ಮಾದಕ ವಸ್ತುಗಳು ತುಂಬಾ ಇದೆ. ಅದನ್ನ ನೀವು ನನಗೆ ಕತ್ಕೊಂಡ್ಬಂದು ಕೊಟ್ರೆ ನಿಮ್ಗೆ ತುಂಬಾ ಹಣ ಕೊಡ್ತೀನಿ ಅನ್ನೋ ಒಂದು ಡೀಲಿಂಗ್ ನ ಕೊಟ್ಟಿರ್ತಾನೆ. ಹೀಗಾಗಿ ಇದನ್ನ ಕದಿಯೋಕೆ ಅಂತ ಬಂದಿರ್ತಾರೆ. ಇದರಿಂದ ಗಿಲಿಯೋಗೆ ನಾನು ಆದಷ್ಟು ಬೇಗ ಅದನ್ನ ಕತ್ಕೊಂಡ್ಬಂದ್ಬಿಟ್ಟು ಲೊಕೇಶನ್ ಶೇರ್ ಮಾಡ್ತೀನಿ, ಅಲ್ಲಿ ನಾವು ದುಡ್ಡನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅನ್ಬಿಟ್ಟು ಹೇಳ್ತಾ ಇರ್ತಾನೆ. ಹೇಳ್ಬಿಟ್ಟು ತನ್ನ ಕಾರ್ಗೆ ಬಂದು ಕೂತ್ಕೋತಾನೆ. ಇವರು ಕೂಡ ಕಾಯ್ತಾ ಇರ್ತಾರೆ ಆ ಒಂದು ವಯಸ್ಸಾಗಿರೋ ವ್ಯಕ್ತಿಗಳು ಮನ್ಕೊಳ್ಳಿ ಅಂತ. ಬಟ್ ಅದ್ರ ಇದು ಸ್ಟೆಫನ್ಗೂ ಹಾಗೆ ಅರಿಯಾನಗೂ ತುಂಬಾ ವಿಚಿತ್ರ ಅನ್ಸುತ್ತೆ. ಇಲ್ಲಿ ಯಾವುದೇ ರೀತಿಯ ಗೇಟ್ ಇಲ್ಲ, ವಿಂಡೋಸ್ ಇಲ್ಲ. ಅದೇಗೆ ಇವರು ಈ ಜಾಗದಲ್ಲಿ ಸೀಕ್ರೆಟ್ ಲ್ಯಾಬ್ ನ ಮಾಡ್ತಾರೆ ಅಂತ. ಅದೇ ರೋಬೋಟ್ ಆಗಿ ಗೊತ್ತಿರುತ್ತೆ, ಪಕ್ಕ ಈ ಮನೆ ಒಳಗಡೆ ಇದ್ದೇ ಇರುತ್ತೆ, ಅದು ಸೀಕ್ರೆಟ್ ಆಗಿ ಇಟ್ಟಿರ್ತಾರೆ ಅಂತ. ಆಗ ನೋಡ್ತಿದ್ದಂಗೆನೆ ಆ ವಯಸ್ಸಾಗಿರುವಂತ ವ್ಯಕ್ತಿಗಳು ಕೂಡ ತಮ್ಮ ಮನೆ ಡೋರು ಕಿಟಕಿನೆಲ್ಲ ಕ್ಲೋಸ್ ಮಾಡ್ಕೊಂಡು ಮಲಗೋಕೆ ಅಂತ ಹೊರಟೋಗ್ಬಿಡ್ತಾರೆ. ಇದರಿಂದ ಇವರು ಕೂಡ ತಮ್ಮ ಕೆಲಸನ ಶುರು ಹಚ್ಕೋತಾರೆ. ತನ್ನ ಕಾರ್ನ ಡಿಕ್ಕಿಯಿಂದ ಕೆಲವು ಗನ್ಗಳು ಹಾಗೆ ಒಂದು ಮಾಸ್ಕ್ ನ ಹಾಕೊಂಡು ಇವರು ಮನೆ ಒಳಗಡೆ ಬರ್ತಾರೆ. ಮನೆ ಒಳಗಡೆ ಬಂದ್ಬಿಟ್ಟು ಫಸ್ಟ್ ಇವರು ಸೆಕ್ಯೂರಿಟಿ ಅಲಾರ್ಮ್ ಸಿಸ್ಟಮ್ ನ ಆಫ್ ಮಾಡ್ತಾರೆ. ಆಫ್ ಮಾಡ್ಬಿಟ್ಟು ಹಾಗೆ ಯಾರಿಗೂ ಗೊತ್ತಾಗದೇ ಇರೋ ರೀತಿ ಆ ಮನೆನೆಲ್ಲ ಸರ್ಚ್ ಮಾಡೋಕೆ ಶುರು ಮಾಡ್ತಾರೆ. ಯಾವ ಜಾಗದಲ್ಲಿ ಸೀಕ್ರೆಟ್ ಲ್ಯಾಬ್ ಇದೆ ಅಂತ ಹುಡುಕ್ತಾರೆ. ಬಟ್ ಆದ್ರೆ ಇವ್ರು ಎಷ್ಟೇ ಹುಡುಕಿದ್ರು ಕೂಡ ಇವ್ರಿಗೆ ಆ ಜಾಗ ಸಿಗೋದಿಲ್ಲ. ಇದರಿಂದ ರೋಬೋಟ್ಗೆ ಬೈತಾ ಇರ್ತಾರೆ, ನಿನ್ಗೇನೋ ರಾಂಗ್ ಇನ್ಫಾರ್ಮೇಶನ್ ಸಿಕ್ಕಿರ್ಬೇಕು, ಇಲ್ಲಿ ಯಾವುದೇ ರೀತಿಯ ಸೀಕ್ರೆಟ್ ಲ್ಯಾಬ್ ಇಲ್ಲ, ಇದ್ದಿದ್ರೆ ಇಷ್ಟು ಕಾಲ ಗೊತ್ತಾಗಿರೋದು ತಾನೆ, ಬಾ ಇಲ್ಲಿಂದ ಹೋಗ್ಬಿಡೋಣ, ಸುಮ್ಮನೆ ಟೈಮ್ ಎಲ್ಲ ವೇಸ್ಟ್ ಆಯ್ತು ಅಂದ್ಬಿಟ್ಟು ಅಲ್ಲಿಂದ ಹೋಗ್ತಾ ಇರ್ತಾರೆ. ಬಟ್ ಆದ್ರೆ ಇದು ರೋಬೋಟ್ಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಆ ಲ್ಯಾಬ್ ಇಲ್ಲೇ ಎಲ್ಲೋ ಇದೆ, ಇದನ್ನ ನಮಗೆ ಕಾಣ್ದಂಗೆ ಆ ಮುತ್ಕ ಬಚ್ಚಿಟ್ಟಿದ್ದಾರೆ ಅನ್ಬಿಟ್ಟು ಕೋಪ ಬಂದ್ಬಿಟ್ಟು ಸೀದಾ ಆ ಮುತ್ಕನ ಬೆಡ್ರೂಮ್ಗೆ ಹೋಗ್ಬಿಟ್ಟು ಗನ್ ಏಮ್ ಪಾಯಿಂಟ್ ಮಾಡ್ಬಿಟ್ಟು ಹೆದರ್ಸಕ್ಕೆ ಶುರು ಮಾಡ್ತಾನೆ. ಸೀಕ್ರೆಟ್ ಆಗಿರೋ ಲ್ಯಾಬ್ ಎಲ್ಲಿದೆ ಹೇಳು, ಇಲ್ಲಾಂದ್ರೆ ನಿನ್ ಬುಲ್ಡೆ ಎಗರಿಸ್ತೀನಿ ಅಂತ ಹೆದರ್ಸ್ತಾ ಇರ್ತಾನೆ. ಆಂಟೋನಿನ್ ಕೂಡ ಹೇಳ್ತಾ ಇರ್ತಾನೆ, ಆ ರೀತಿ ಲ್ಯಾಬ್ ಏನು ಕೂಡ ಇಲ್ಲ, ನಿನ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ. ಆದ್ರೆ ಇವನು ಕೇಳೋ ರೀತಿ ಇರೋದಿಲ್ಲ. ಅವ್ರ ಹೆಂಡತಿಗೆ ಕೂಡ ಸರಿಯಾಗಿ ಹೊಡಿತಾನೆ. ತನ್ನ ಹೆಂಡತಿಗೆ ಹೊಡೆದಿರೋದ್ರಿಂದ ಸರಿ ಆಯ್ತು, ಅವಳಿಗೆ ಏನು ಮಾಡಬೇಡಿ, ನಾನು ನಿಮ್ಗೆ ಆ ಲ್ಯಾಬ್ ತೋರಿಸ್ತೀನಿ ಅಂದ್ಬಿಟ್ಟು ಕೆಳಗಡೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಒಂದು ಜಾಗದಲ್ಲಿ ಒಂದು ಕೋಡ್ ನ ಹಾಕ್ತಾನೆ. ಹಾಕಿದ ತಕ್ಷಣ ಒಂದು ಡೋರ್ ಓಪನ್ ಆಗ್ಬಿಡುತ್ತೆ. ಓಪನ್ ಆಗಿ ಒಳಗಡೆ ನೋಡ್ತಾರೆ, ಯಾವುದೇ ರೀತಿಯ ಲ್ಯಾಬ್ ಇರೋದಿಲ್ಲ. ಬಟ್ ಆದ್ರೆ ಅದ್ರೊಳಗಡೆ ತುಂಬಾನೇ ಬೆಲೆ ಬಾಳುವಂತಹ ಆಭರಣಗಳಿರುತ್ತೆ, ಗೋಲ್ಡ್ ಚೈನ್ಗಳಿರುತ್ತೆ. ಇದರಿಂದ ಇವ್ರಿಗೆ ತುಂಬಾನೇ ಆಸೆ ಉಟ್ಕೊಂಡ್ಬಿಡುತ್ತೆ. ಹೀಗಾಗಿ ಆಂಟೋನಿ ಹಾಗೆ ಅವನ ವೈಫ್ ಇಬ್ರು ಕೂಡ ಒಂದು ಚೇರ್ ನಲ್ಲಿ ಕಟ್ ಹಾಕ್ಬಿಟ್ಟು ಹಾಗೆ ಅವ್ರು ಹಾಕೊಂಡ್ಬಂದಿರೋಂಥ ಮಾಸ್ಕ್ ನ ಕೂಡ ಅಲ್ಲೇ ಬಿಸಾಕ್ಬಿಟ್ಟು ಈ ಒಂದು ಗೋಡನ್ ಒಳಗಡೆ ಬರ್ತಾರೆ. ಬಂದ್ಬಿಟ್ಟು ಅಲ್ಲಿರುವಂತ ಎಲ್ಲಾ ವಸ್ತುಗಳನ್ನ ಇವರು ತಗೋತಾರೆ, ತಮ್ಮ ಬ್ಯಾಗಿಗೆ ತುಂಬ್ಕೋತಾರೆ. ಆಗ ನೋಡ್ತಿದ್ದಂಗೆನೆ ಈ ಗೋಡೌನ್ ಡೋರ್ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗ್ಬಿಡುತ್ತೆ. ಅದಕ್ಕೆ ಒಂದು ಟೈಮಿಂಗ್ಸ್ ಅಂತ ಇರುತ್ತೆ. ಅದಾದ್ಮೇಲೆ ಅದು ಆಟೋಮೆಟಿಕ್ ಆಗಿ ಕ್ಲೋಸ್ ಆಗುತ್ತೆ. ಮತ್ತೆ ಅದನ್ನ ತೆಗಿಬೇಕು ಅಂದ್ರೆ ಹೊರಗಡೆಯಿಂದ ಆ ಒಂದು ಪಾಸ್ವರ್ಡ್ ನ ಹಾಕ್ಬೇಕು. ಹೀಗಾಗಿ ಇವರೆಲ್ಲರೂ ಕೂಡ ಶಾಕ್ ಆಗಿ ಹೋಗ್ಬಿಡ್ತಾರೆ.
ಏನಿದು ಈ ರೀತಿ ಡೋರ್ ಕ್ಲೋಸ್ ಆಗಿ ಹೋಗ್ಬಿಡ್ತಲ್ಲ, ಹೊರಗಡೆ ಹೋಗಕ್ಕೆ ಬೇರೆ ದಾರಿನೂ ಕೂಡ ಇಲ್ಲ ಅನ್ಬಿಟ್ಟು ತುಂಬಾ ಗಾಬರಿ ಪಡ್ತಾ ಇರ್ತಾರೆ. ಆದ್ರೆ ರೋಬೋಟ್ ಕಿರ್ಚಾಡ್ತಾ ಇರ್ತಾನೆ, ಬಾಗ್ಲು ತೆಗಿಯಲಿ ಮುದುಕ, ಬಾಗ್ಲು ತೆಗಿಲಿ ಅಂತ ಶೂಟ್ ಮಾಡ್ತೀನಿ ಹಾಗೆ ಹೀಗೆ ಅಂತ ಎಗರಾಡ್ತಾ ಇರ್ತಾನೆ. ಅವಾಗ ಸ್ಟೆಫನ್ ಹೇಳ್ತಾನೆ, ಅವ್ರಿಬ್ರನ್ನು ಕೂಡ ಚೇರಲ್ಲಿ ಕಟ್ಟಾಕಿದೀವಿ, ಅವ್ರು ಯಾಕೆ ಬಾಗ್ಲು ಬಂದ್ ತೆಗಿತಾರೆ, ಅವ್ರೇನಾದ್ರೂ ಪೊಲೀಸ್ನವ್ರಿಗೆ ಕಾಲ್ ಮಾಡಿದ್ರೆ ಮುಗೀತು, ನಮ್ಮೆಲ್ಲರ ಕತೆ ಅಷ್ಟೇ ಅಂತ ಇವರು ಕೂಡ ಭಯ ಪಡ್ಕೋತಾ ಇರ್ತಾರೆ. ಆಂಟೋನಿ ಹಾಗೋ ಈಗ ಮಾಡಿ ಇವರು ಕಟ್ಟಾಕಿರೋ ಚೇರಿಂದ ಬಿಡಿಸ್ಕೊಂಡು ತನ್ನ ವೈಫ್ ನ ಕೂಡ ರಿಲೀಸ್ ಮಾಡ್ತಾನೆ. ನೆಕ್ಸ್ಟ್ ನಾವು ಒಂದು ಪೊಲೀಸ್ ಆಫೀಸರ್ ನ ನೋಡ್ತೀವಿ. ಇವನ ಹೆಸರು ಮ್ಯಾಟ್ಯೂ ಅಂತ. ಇವನು ಹಾಗೆ ತನ್ನ ರೌಂಡ್ಸ್ ಗೆ ಬಂದಿರ್ಬೇಕಾದ್ರೆ ಸ್ಟೆಫನ್ ಕಾರು ಇವನ್ ಕಣ್ಗೆ ಬೀಳುತ್ತೆ. ಇಷ್ಟು ನೈಟ್ ಅಲ್ಲಿ ಕಾರು ಇಲ್ಲೇನ್ ಮಾಡ್ತಿದೆ ಅಂತ ಡೌಟ್ ಬಂದ್ಬಿಟ್ಟು ಹೊರಗಡೆ ಬಂದು ಸುತ್ತಮುತ್ತ ನೋಡಿದಾಗ ಒಂದು ಮನೆ ಕಾಣುತ್ತೆ. ಹೀಗಾಗಿ ಆ ಮನೆ ಹತ್ರ ಹೋಗ್ತಾನೆ. ಹೋದಾಗ ಆಂಟೋನಿ ಕೂಡ ಮೀಟ್ ಆಗ್ತಾನೆ. ಮೀಟ್ ಆದಾಗ ಇಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ಕಾರ್ ನಿಂತಿದೆ, ಡೌಟ್ ಬಂದ್ಬಿಟ್ಟು ನಿಮ್ಗೇನ ತೊಂದರೆ ಆಗಿದೆ ಅಂತ ಕೇಳೋಕೆ ಬಂದೆ, ಎಲ್ಲಾನು ಕೂಡ ಸರಿ ಇದೆಯಾ ಅಂತ ಕೇಳಿದಾಗ ಆಂಟೋನಿ ಕೂಡ ಎಲ್ಲಾನು ಕೂಡ ಸರಿ ಇದೆ, ಮೋಸ್ಟ್ಲಿ ಅವರು ಕಾಡಲ್ಲಿ ಹಂಟಿಂಗ್ ಮಾಡಕ್ಕೆ ಬಂದಿರಬಹುದು ಅಂತ ಹಾಗೆ ಮಾತಲ್ಲೇ ಮರಳಿಸ್ತಾ ಇರ್ತಾನೆ. ಬಟ್ ಆದ್ರೆ ಇವನು ನಿಜ ಹೇಳ್ತಾ ಇರೋದಿಲ್ಲ, ಇಲ್ಲಿ ಕ್ರಿಮಿನಲ್ಸ್ ಬಂದಿದ್ದಾರೆ ಅಂತ. ಅವಾಗ ಈ ಪೊಲೀಸ್ ಆಫೀಸರು ಕೆಳಗಡೆ ಬಿದ್ದಿರೋಂತ ಒಂದು ಮಾಸ್ಕ್ ನ ನೋಡ್ತಾನೆ. ಇದು ಆ ಕಳ್ಳರು ಹಾಕೊಂಡ್ ಬಂದಿದ್ರಲ್ಲ ಅದೇ ಮಾಸ್ಕ್. ಅವಾಗ ಆಂಟೋನಿ ವೈಫು, ಇದು ನನ್ನ ಮೊಮ್ಮಗೊಂದು ಆಟ ಆಡೋಕೆ ತಗೋತಾ ಇರ್ತಾನೆ, ಅಲ್ಲಲ್ಲಿ ಬಿಸಾಕ್ತಾ ಇರ್ತಾನೆ, ನಮ್ಗೆ ಏನು ಕೂಡ ಪ್ರಾಬ್ಲಮ್ ಆಗಿಲ್ಲ ಅಂತ ಹೇಳ್ತಾರೆ. ಸರಿ ಆಯ್ತು ಹುಷಾರಾಗಿರಿ ಅನ್ಬಿಟ್ಟು ಅವನು ಕೂಡ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇಲ್ಲಿ ಇವ್ರಿಗೆ ತುಂಬಾನೇ ಗಾಬರಿ ಆಗ್ತಾ ಇರುತ್ತೆ. ಆ ಮುದಿ ಏನಾದ್ರು ಪೊಲೀಸ್ನವ್ರಿಗೆ ಹಿಡ್ಕೊಟ್ಬಿಟ್ರೆ ಏನ್ ಮಾಡೋಣ ಅನ್ಬಿಟ್ಟು ಇಲ್ಲಿ ಆಂಟೋನಿ ಸೀದಾ ಒಂದು ಫೋಟೋ ಹತ್ರ ಬಂದ್ಬಿಟ್ಟು ಆ ಫೋಟೋನ ಸೈಡ್ಗೆ ತೆಗ್ದಿಕ್ತಾನೆ. ಅವಾಗ ನಮ್ಗೆ ಗೊತ್ತಾಗುತ್ತೆ ಇವ್ರನ್ನ ಮಾನಿಟರ್ ಮಾಡೋದಕ್ಕೆ ಅಲ್ಲೊಂದು ಸ್ಕ್ರೀನ್ ಇದೆ ಅಂತ. ಹೀಗಾಗಿ ಆ ಸ್ಕ್ರೀನ್ ಮೂಲಕ ಮಾತಾಡೋಕೆ ಶುರು ಮಾಡ್ತಾನೆ. ಅವ್ನು ಮಾತಾಡಿದ ತಕ್ಷಣ ರೋಬೋಟ್ ಕೂಡ ಕೆಟ್ಟದಾಗೆ ಬೈತಾನೆ, ಲೋ ಮುದ್ದೆ ತೆಗಿಯೋ ನಿನ್ನ ಮಳ್ರು ಮಾಡ್ಬಿಡ್ತೀನಿ ಹಾಗೆ ಹೀಗೆ ಅಂತ. ಅವಾಗ ಆಂಟೋನಿನ್ ಕೂಡ ಸಮಾಧಾನವಾಗಿರೋ ರೋಬೋಟೋ, ನೀನ್ ಮೊದ್ಲೇ ಎಡಬೇಡಂಗಿ ಬೈ ಮಿಸ್ ಆಗಿ ಗನ್ನಿಂದ ಅರಿಯಾನಾಗೆ ಶೂಟ್ ಮಾಡ್ಬಿಟ್ರೆ ಮತ್ತೆ ಅವಳನ್ನ ಬೆಕ್ನ ಯಾರು ನೋಡ್ಕೋತಾರೆ ಅಂತ. ಅಂದ್ರೆ ಇವರೆಲ್ಲರ ಬಗ್ಗೆ ನೀನು ತಿಳ್ಕೊಂಡಿರ್ತಾನೆ. ಇದನ್ನ ಕೇಳಿ ಒಂದ್ ನಿಮಿಷ ಶಾಕ್ ಆಗುತ್ತೆ ಅರಿಯಾನಾಗೆ. ನನ್ನ ಬಗ್ಗೆ ನಿನ್ಗೆ ಹೇಗ್ ಗೊತ್ತು ಅಂತ ಪ್ರತಿಯೊಂದು ಕ್ವಶನ್ ಮಾಡ್ತಾ ಇರ್ತಾಳೆ. ಅದಕ್ಕೆ ಆಂಟೋನಿನು ಕೂಡ ನೀನ್ ಒಬ್ಳು ಬಗ್ಗೆ ಅಲ್ಲ, ನಿಮ್ 3 ಜನದ ಬಗ್ಗೆನೂ ನನ್ಗೆ ಎಲ್ಲ ಗೊತ್ತು ಅಂತ. ಅದಕ್ಕೆ ಸ್ಟೆಫನ್ ಕೂಡ ಹೌದಾ ಸರಿ, ಹಾಗಿದ್ರೆ ನನ್ ಬಗ್ಗೆ ನಿನ್ಗೆ ಏನ್ ಗೊತ್ತು ಅದನ್ನ ಹೇಳು ನೋಡೋಣ ಅಂದಾಗ ಇವನು ಕೂಡ ಹೇಳೋಕೆ ಶುರು ಮಾಡ್ತಾನೆ. ಇವನು ಎಲ್ಲಿ ವಾಸ ಮಾಡ್ತಾನೆ, ಇವನ ಹೆಸರೇನು, ಇನ್ನು ಮುಂಚೆ ಏನ್ ಮಾಡ್ತಿದ್ದ, ಇವನ್ ಪ್ಯಾರೆಂಟ್ಸ್ ಏನ್ ಮಾಡ್ತಿದ್ರು ಅಂತ. ಅವಾಗ ಆಂಟೋನಿ ಒಂದು ಸತ್ಯನ ಹೇಳೋಕೆ ಶುರು ಮಾಡ್ತಾನೆ. ನೀವು 3 ಜನರು ಕೂಡ ಒಂದು ಪ್ರಾಮಿಸ್ ನ ಮಾಡಿದ್ರಲ್ಲ, ಏನೋ ಒಂದು ಕದಿಯಕ್ಕೆ ಹೋದ್ರು ನಾವು ಒಟ್ಟಿಗೆ ಹೋಗ್ಬೇಕು, ಒಟ್ಟಿಗೆ ಇರಬೇಕು ಅಂತ. ಬಟ್ ಆದ್ರೆ ಈ ಸ್ಟೆಫನ್ ನಿಮ್ಗೆ ಮೋಸ ಮಾಡಿದ್ದೇನೆ ಅಂತ ಗೊತ್ತಾ ಅಂದಾಗ ಇವರು ಕೂಡ ಏನು ಅಂತ ಕೇಳ್ತಾರೆ. ಅವಾಗ ಆಂಟೋನಿ ಹೇಳೋಕೆ ಶುರು ಮಾಡ್ತಾನೆ, ಒಂದು 6 ತಿಂಗಳ ಹಿಂದೆ ಇವ್ರು 3 ಜನ ಬೌಲಿಂಗ್ ಸ್ಲಾಟ್ ಅಲ್ಲಿ ಒಂದು ಕಳ್ತನ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಬಟ್ ಆದ್ರೆ ಅದು ಕ್ಯಾನ್ಸಲ್ ಆಗಿರುತ್ತೆ. ಬಟ್ ಆದ್ರೆ ಈ ಸ್ಟೆಫನ್ ಯಾರಿಗೂ ಹೇಳ್ದೆ ಕೇಳ್ದಲೆ ಹೋಗ್ಬಿಟ್ಟು ಆ ಬೌಲಿಂಗ್ ಸ್ಲಾಟ್ ಅಲ್ಲಿ ಕಳ್ತನ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾನೆ. ಆ ವಿಷಯನ ಇಲ್ಲಿ ಹೇಳ್ತಾನೆ. ಇವರಿಬ್ರು ಕೂಡ ಸ್ಟೆಫನ್ಗೆ ಕ್ವಶನ್ ಮಾಡ್ತಾನೆ, ಇದು ನಿಜನ ಅಂತ. ತುಂಬಾನೇ ಫೋರ್ಸ್ ಮಾಡಿದ್ರಿಂದ ಅವನು ಕೂಡ ಹೇಳ್ತಾನೆ, ಹೌದು ಅದು ನಿಜ, ನಾವು ಯಾವತ್ತ ಕಳ್ತನ ಮಾಡ್ಬೇಕು ಅನ್ನೋ ದಿನನ ಡಿಸೈಡ್ ಮಾಡ್ಕೊಂಡಿದ್ವಲ್ಲ, ಅದ್ರ ಹಿಂದಿನ ದಿನ ನಾನು ಅಲ್ಲಿ ಸೆಕ್ಯೂರಿಟಿಯನ್ನು ಚೆಕ್ ಮಾಡೋದಕ್ಕೆ ಹೋಗಿದ್ದೆ. ಅವಾಗ ಆ ಸೆಕ್ಯೂರಿಟಿ ಗಾರ್ಡು ಚೇಂಜ್ ಆಗ್ಬಿಟ್ಟು ಹೊಸದಾಗಿ ಬಂದಿದ್ರು, ಇದೇ ಒಂದು ಒಳ್ಳೆ ಚಾನ್ಸ್ ಅನ್ಬಿಟ್ಟು ನಾನು ಹೋಗ್ಬಿಟ್ಟು ಅಲ್ಲಿ ಕಳ್ತನ ಮಾಡ್ಕೊಂಡ್ ಬಂದ್ಬಿಟ್ಟೆ ಅಂತ. ಬಟ್ ಆದ್ರೆ ಈ ವಿಷಯನ ಇವ್ರಿಗೆ ಯಾರಿಗೂ ಕೂಡ ಹೇಳಿರೋದಿಲ್ಲ ಇವನು. ಇದರಿಂದ ಒಬ್ರಿಗೊಬ್ರು ವಾದ ನಡೀತಾ ಇರುತ್ತೆ. ಈ ಜಗಳನ ನೋಡ್ಬಿಟ್ಟು ಆಂಟೋನಿ ಮೈಕ್ ನ ಮ್ಯೂಟ್ ಮಾಡ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ, ಸ್ವಲ್ಪ ಬ್ರೇಕ್ ತಗೊಂಬರೋಣ ಅನ್ಬಿಟ್ಟು. ಇಲ್ಲಿ ರೋಬೋಟ್ ಆಗಿ ತುಂಬಾನೇ ಟೆನ್ಷನ್ ಆಗ್ತಾ ಇರುತ್ತೆ. ಇದರಿಂದ ಅಲ್ಲೇ ನಶೆ ಮಾಡೋಕೆ ಶುರು ಮಾಡ್ತಾನೆ. ಅವಾಗ ಮತ್ತೆ ಆಂಟೋನಿ ಬಂದ್ಬಿಟ್ಟು ರೋಬೋಟ್ ಹತ್ರ, ರೋಬೋಟ್ ನೀನೇನು ಇವ್ರಿಗೆ ನಿಜ ಹೇಳಲ್ವಾ ಅಂತ ಹೇಳ್ತಾ ಇರ್ತಾನೆ. ಇದರಿಂದ ರೋಬೋಟನು ಕೂಡ ತುಂಬಾನೇ ಕೋಪದಿಂದ ಬಾಗ್ಲು ತೆಗಿಯೋ, ಆಮೇಲೆ ನಾನು ಹೇಳ್ತೀನಿ ನಾನು ಯಾರು ಅಂದ್ಬಿಟ್ಟು ತುಂಬಾನೇ ಕೋಪಿಸ್ಕೋತಾ ಇರ್ತಾನೆ. ಅವಾಗ ಅರಿಯಾನ ರಿಕ್ವೆಸ್ಟ್ ಮಾಡ್ಕೋತಾಳೆ, ನೋಡಿ ನಮ್ಮಿಂದ ತಪ್ಪಾಗ್ಬಿಟ್ಟಿದೆ, ನಮ್ಮನ್ನ ದಯವಿಟ್ಟು ಕ್ಷಮಿಸ್ಬಿಡಿ, ನಾವ್ ಇಲ್ಲಿಂದ ಏನನ್ನು ಕೂಡ ತಗೊಂಡ್ ಹೋಗೋದಿಲ್ಲ, ನಮ್ಗೆ ಯಾವುದೇ ರೀತಿಯ ಕೆಲಸ ಇರ್ಲಿಲ್ಲ, ಯಾಕಂದ್ರೆ ನಾವು ಓದಿಲ್ಲ, ಹಾಗಾಗಿ ನಾವ್ ಈ ತರ ಕೆಲಸ ಮಾಡ್ತೀವಿ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ, ಬಿಟ್ಬಿಡಿ ಅಂತ ಕೇಳ್ಕೊತಾ ಇರ್ತಾಳೆ. ಮತ್ತೆ ನಾವು 3 ಜನ ಕೂಡ ಚಿಕ್ಕ ವಯಸ್ಸಿನ ತುಂಬಾ ಒಳ್ಳೆ ಫ್ರೆಂಡ್ಸು. ಇವಾಗೇನೋ ಸ್ಟೆಫನ್ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ದಾನೆ, ಆದ್ರೆ ನಾವು ಅವನ್ನ ಕ್ಷಮಿಸಿದೀವಿ, ದಯವಿಟ್ಟು ನಮ್ಮನ್ನ ಇಲ್ಲಿಂದ ಹೋಗಕ್ಕೆ ಬಿಟ್ಬಿಡಿ ಅಂತ ಕೇಳ್ಕೊತಾ ಇರ್ತಾಳೆ. ಅವಾಗ ಆಂಟೋನಿ ಕೂಡ ಸ್ಟೆಫನ್ಗೆ ಹೇಳಕ್ಕೆ ಶುರು ಮಾಡ್ತಾನೆ, ನೋಡ್ದ ಸ್ಟೆಫೆನೋ, ನಿನ್ನ ಹತ್ರ ಇರುವಂತ ಫ್ರೆಂಡ್ಸ್ ಎಷ್ಟು ಒಳ್ಳೆಯವರು, ನಿನ್ನ ಎಷ್ಟು ಬೇಗ ಕ್ಷಮಿಸ್ಬಿಟ್ರು, ಆದ್ರೆ ನೀನು ಕೂಡ ಇವ್ರನ್ನ ಅದೇ ರೀತಿ ಕ್ಷಮಿಸ್ತೀಯ ಅಂತಾನೆ. ಅವಾಗ ಇವನಿಗೆ ಡೌಟ್ ಬರುತ್ತೆ, ನಾನೆಂತಕ್ಕೆ ಇವ್ರನ್ನ ಕ್ಷಮಿಸ್ಬೇಕು ಅಂತ ಕೇಳಿದಾಗ ಇವನು ಕೂಡ ಒಬ್ಬೊಬ್ರದೇ ಸೀಕ್ರೆಟ್ ಆಗಿರೋ ವಿಷಯಗಳನ್ನ ಎತ್ತುತ್ತಾ ಹೋಗ್ತಾನೆ. ಅರಿಯಾನ ಸ್ವಲ್ಪ ದಿನದ ಹಿಂದೆ ರಿಲೇಟಿವ್ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅನ್ಬಿಟ್ಟು ಸ್ವಲ್ಪ ದಿನ ನಿನ್ನ ಬಿಟ್ಟು ಹೋಗಿರ್ಲಿಲ್ಲ, ಅದು ಏನ್ ತುಕಿ ಅಂತ ನಿನಗೆ ಗೊತ್ತಾ ಅಂದಾಗ ಇವ್ರಿಗೂ ಕೂಡ ಗಾಬರಿ ಆಗ್ತಿರುತ್ತೆ, ಇವನೇನಾದ್ರೂ ಎಲ್ಲ ನಿಜನೂ ಹೇಳ್ಬಿಡ್ತಾನ ಅಂತ. ಅದೇ ರೀತಿ ಆಂಟೋನಿನ್ ಕೂಡ ಎಲ್ಲ ನಿಜನೂ ಹೇಳ್ಬಿಡ್ತಾನೆ. ಆಕ್ಚುಲಿ ಇವಳು ಹೋಗಿದ್ದು ರಿಲೇಟಿವ್ ನ ಮನೆಗಲ್ಲ, ಇವಳು ಪ್ರೆಗ್ನೆಂಟ್ ಆಗಿದ್ಲು, ಅಬೋಷನ್ ಮಾಡಿಸ್ಕೊಳ್ಳೋದಕ್ಕೆ ನಿನ್ನಿಂದ ದೂರ ಹೋಗಿದ್ಲು ಅಂತ. ಆಕ್ಚುಲಿ ಅರಿಯಾನ ಮತ್ತೆ ಸ್ಟೆಫನ್ ಇಬ್ರು ಲವರ್ಸ್ ಆಗಿರ್ತಾರೆ. ನೀವೆಲ್ಲ ಅನ್ಕೋಬಹುದು ಅದು ಸ್ಟೆಫನ್ದೇ ಮಗು ಆಗಿರ್ಬೋದು ಅಂತ. ಬಟ್ ಆದ್ರೆ ಸ್ಟೆಫನ್ಗೆ ಒಂದು ಪ್ರಾಬ್ಲಮ್ ಇರುತ್ತೆ, ಅವನ್ಗೆ ಮಕ್ಕಳು ಆಗೋದಿಲ್ಲ. ಇದನ್ನ ತಿಳ್ಕೊಂಡು ಸ್ಟೆಫನ್ ಅರಿಯಾನಾಗೆ ತುಂಬಾನೇ ಫೋರ್ಸ್ ಮಾಡ್ತಾನೆ, ಏನು ನಿಜ ಹೇಳು, ಇದ್ರ ಹಿಂದಿರೋ ಸತ್ಯ ಏನು ಹೇಳು ಅಂದಾಗ ಅವಳು ಕೂಡ ಹೇಳ್ಬಿಡ್ತಾಳೆ, ಒಂದು ದಿನ ನಾವು
ಟ್ವಿಸ್ಟರ್ಗೆ ಪಾರ್ಟಿ ಅಂತ ಹೋಗಿದ್ವಲ್ಲ, ಆ ಪಾರ್ಟಿಲಿ ನನಗೆ ರೋಬೋಟ್ ತುಂಬಾನೇ ನಶೆ ಹತ್ತಿಸ್ಬಿಟ್ಟ. ಆ ಒಂದು ನಶೆಲಿ ನನಗೆ ಏನ್ ನಡೀತೈತೆ ಅಂತಾನು ಗೊತ್ತಾಗ್ತಾ ಇರಲಿಲ್ಲ. ಇದೇ ಟೈಮ್ನ ರೋಬೋಟ್ ಚೆನ್ನಾಗಿ ಯೂಸ್ ಮಾಡ್ಕೊಂಡ ಅಂತ. ಬಟ್ ಆದ್ರೆ ಇದು ನಿಜ ಇರೋದಿಲ್ಲ, ಇವಳು ಸುಳ್ಳು ಹೇಳ್ತಾ ಇರ್ತಾಳೆ. ಆಕ್ಚುಲಿ ಅಲ್ಲಿ ಬೇರೆನೆ ನಡೆದಿರುತ್ತೆ. ಅರಿಯಾನ ತುಂಬಾ ನಶೆಯಲ್ಲಿ ರೋಬೋಟ್ ಅನ್ನ ತುಂಬಾನೇ ಫೋರ್ಸ್ ಮಾಡ್ಬಿಟ್ಟು ಅವಳು ಇನ್ಮೇಲೆ ಬಿದ್ದಿರ್ತಾಳೆ. ಅದಾಗಿ ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಗುತ್ತೆ ಅರಿಯಾನ ಪ್ರೆಗ್ನೆಂಟ್ ಅಂತ. ಈ ವಿಷಯನ ಕೇಳಿಸ್ಕೊಂಡ ರೋಬೋಟ್ಗೆ ತುಂಬಾನೇ ಖುಷಿ ಆಗುತ್ತೆ. ಬಟ್ ಆದ್ರೆ ಇದು ಇವಳಿಗೆ ಇಷ್ಟ ಇರೋದಿಲ್ಲ. ಹಾಗಾಗಿ ಅವಳು ಒಂದು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಅಬಾರ್ಷನ್ ಮಾಡಿಸ್ಕೊಂಡಿರ್ತಾಳೆ. ಬಟ್ ಆದ್ರೆ ಇಲ್ಲಿ ಸ್ಟೆಫನ್ ಹತ್ರ ಎಲ್ಲ ಸುಳ್ಳೇ ಹೇಳ್ತಾ ಇರ್ತಾಳೆ. ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದಾಗ ರೋಬೋಟನೇ ನನ್ನ ಫೋರ್ಸ್ಫುಲಿ ಅಬಾರ್ಷನ್ ಮಾಡಿಸ್ತಾ ನನಗೆ ಆ ಮಗುಗೆ ಜನ್ಮ ಕೊಡ್ಬೇಕು ಅಂತ ಆಸೆ ಇತ್ತು, ಇವನೇ ನನಗೆ ಅಬಾರ್ಷನ್ ಮಾಡಿಸ್ತಾ ಫೋರ್ಸ್ಫುಲಿ ಅಂತ ಈ ತರ ಸುಳ್ಳನ್ನ ಹೇಳ್ಬಿಡ್ತಾಳೆ ಇವಳು. ಇದನ್ನ ನಂಬ್ಕೊಂಡ ಸ್ಟೆಫನು ರೋಬೋಟೋ ಮೇಲೆ ತುಂಬಾ ಜಗಳಕ್ಕೆ ಬಿದ್ದ್ಬಿಡ್ತಾನೆ. ನನ್ನ ಹುಡುಗಿಗೆ ಈ ತರ ಮಾಡ್ತೀಯ ಅನ್ಬಿಟ್ಟು ಅವ್ನಿಗೆ ಸರಿಯಾಗಿ ಹೊಡಿತಾ ಇರ್ತಾನೆ. ಇದರಿಂದ ಇಬ್ರು ಮಧ್ಯೆ ಒಂದು ದೊಡ್ಡ ಜಗಳನೇ ಆಗ್ಬಿಡುತ್ತೆ. ರೋಬೋಟ್ ಅನ್ನು ಕೂಡ ಒಂದು ಗನ್ನ ತಗೊಂಡು ಇವನಿಗೆ ಏಮ್ ಪಾಯಿಂಟ್ ಮಾಡ್ಬಿಡ್ತಾನೆ. ಅವಾಗ ಸ್ಟೆಫನ್ ಹೇಳ್ತಾನೆ, ಮಚ ನೀನು ನಶೆಲ್ ಇದೆಯಾ, ಆತರ ಪಟ್ಬಿಟ್ಟು ಟ್ರಿಗರ್ ಏನಾರು ಒತ್ಕಿಟ್ಬಿಟ್ಟಿಯಾ, ಕೂಲ್ ಆಗಿರುವಂತ ಇವನ ಸಮಾಧಾನ ಮಾಡ್ತಾ ಇರ್ತಾನೆ. ಬಟ್ ಆದ್ರೆ ಅವನು ಶೂಟ್ ಮಾಡಕ್ಕೆ ರೆಡಿ ಆಗಿರ್ತಾನೆ. ಇದರಿಂದ ಇವನ ಟೇಬಲ್ ಮೇಲೆ ಒಂದು ಗನ್ ಇರುತ್ತೆ, ಅದನ್ನ ಎತ್ಕೊಂಡು ಶೂಟ್ ಮಾಡೋಕೆ ಅಂತ ಹೋಗ್ತಾನೆ. ಬಟ್ ಆದ್ರೆ ಅದರಲ್ಲಿ ಬುಲೆಟ್ಸ್ ಇರೋದಿಲ್ಲ. ಇದರಿಂದ ರೋಬೋಟ್ಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ನನಗೆ ಶೂಟ್ ಮಾಡ್ಬೇಡ ಅನ್ಬಿಟ್ಟು ಇವನೇ ನನಗೆ ಶೂಟ್ ಮಾಡಕ್ಕೆ ರೆಡಿ ಆಗಿದ್ದ ಅನ್ಬಿಟ್ಟು ಸ್ಟೆಫನ್ಗೆ ಶೂಟ್ ಮಾಡ್ಬಿಡ್ತಾನೆ. ಇದರಿಂದ ಸ್ಟೆಫನ್ ಅಲ್ಲೇ ಸತ್ತೋಗ್ಬಿಡ್ತಾನೆ. ಇದನ್ನ ಅರಿಯನ್ನ ನೋಡ್ಬಿಟ್ಟು ತುಂಬಾನೇ ಬೇಜಾರ್ ಮಾಡ್ಕೊಂಡ್ಬಿಡ್ತಾಳೆ. ಸ್ಟೆಫನ್ ಸತ್ತೋಗಿರೋದ್ರಿಂದ ಹೀಗಾಗಿ ರೋಬೋಟ್ ಮೇಲ್ಗಡೆಗೆ ಜಗಳಕ್ಕೆ ಬಿದ್ಬಿಡ್ತಾಳೆ. ಇವರಿಬ್ರು ಜಗಳ ಆಡ್ತಾ ಇರೋದನ್ನ ಇವ್ರು ಆಚೆ ಕೂತ್ಕೊಂಡು ನೋಡ್ತಾ ಇರ್ತಾರಲ್ಲ, ಅವರಿಬ್ರು ಜಗಳ ಆಡ್ತಿರ್ಲಿ, ಬಾ ನೀನು ಕಾಫಿ ಕೊಡಿ ಅನ್ಬಿಟ್ಟು ಗಿವಾನ ತನ್ನ ಹಸ್ಬೆಂಡ್ ನ ಕರ್ಕೊಂಡು ಹೋಗ್ತಾಳೆ. ಹೋಗ್ಬೇಕಾದ್ರೆ ಇವರು ಕೂಡ ಮ್ಯೂಟ್ ಮಾಡೋದನ್ನ ಮರ್ತು ಹೋಗ್ಬಿಡ್ತಾರೆ. ಈ ಎರಡು ಓಲ್ಡ್ ವ್ಯಕ್ತಿಗಳು ಮಾತಾಡೋದು ಇವ್ರಿಗೆ ಕೇಳಿಸ್ತಾ ಇರುತ್ತೆ. ಇಲ್ಲಿ ಆಂಟೋನಿ ಹಾಗೆ ಅವನ ವೈಫು ಇವ್ರು 3 ಜನ ಫೈಲ್ ನ ಓಪನ್ ಮಾಡಿ ನೋಡ್ತಾ ಇರ್ತಾರೆ. ಇವ್ರು 3 ಜನ ಬದುಕಿದ್ರು, ಆದ್ರೆ ಆಲ್ರೆಡಿ ಒಬ್ಬ ಈಗ ಸತ್ತೋಗ್ಬಿಟ್ಟಿದ್ದಾನೆ. ಈಗ ಇಬ್ಬರೇ ಇರೋದು. ಇವರಿಬ್ಬರಲ್ಲಿ ಯಾರಿಂದ ಫಸ್ಟ್ ಸ್ಟಾರ್ಟ್ ಮಾಡೋಣ ಅಂತ ಅದನ್ನ ಆಂಟೋನಿ ಕೇಳ್ತಿರ್ಬೇಕಾದ್ರೆ ಅವನ ವೈಫು ಕೂಡ ಫಸ್ಟ್ ನಾವು ರೋಬೋಟ್ ಇಂದ ಸ್ಟಾರ್ಟ್ ಮಾಡೋಣ, ಆಮೇಲೆ ಆ ಹುಡುಗಿ ಹತ್ರ ಹೋಗೋಣ ಅಂತ. ಇದನ್ನ ಕೇಳಿಸ್ಕೊಂಡ ಇವ್ರಿಗೆ ತುಂಬಾನೇ ವಿಚಿತ್ರ ಅನ್ಸುತ್ತೆ. ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದಾರೆ ಇವ್ರು ಅಂತ ತುಂಬಾನೇ ಟೆನ್ಷನ್ ಆಗ್ತಾ ಇರುತ್ತೆ ಇವ್ರಿಗೆ. ಅವಾಗ ಮತ್ತೆ ಇವ್ರ ಮನೆ ಡೋರ್ನ ಯಾರೋ ಬೆಲ್ ಮಾಡ್ತಾರೆ. ಇಲ್ಲಿ ಒಳಗಡೆ ಇರುವಂತ ಇವ್ರಿಗೂ ಕೂಡ ಇದು ಕೇಳಿಸುತ್ತೆ. ಅದಾದ್ಮೇಲೆ ಇವ್ರಿಗೂ ಕೂಡ ಗೊತ್ತಾಗುತ್ತೆ ಪೊಲೀಸ್ನವ್ರು ಇಲ್ಲಿಗೆ ಬಂದಿದ್ದಾರೆ ಅಂತ. ಇವರು ಕೂಡ ಜೋರಾಗೆ ಶಬ್ದ ಮಾಡ್ತಾ ಇರ್ತಾರೆ ಆ ಪೊಲೀಸ್ ಅವನ್ಗೆ ಕೇಳಿಸ್ಲಿ ಅನ್ಬಿಟ್ಟು. ಬಟ್ ಆದ್ರೆ ಏನು ಕೂಡ ಯೂಸ್ ಆಗ್ತಾ ಇರೋದಿಲ್ಲ. ಮ್ಯಾಟ್ಯೂ ಆಂಟೋನಿ ಹತ್ರ ಬಂದ್ಬಿಟ್ಟು ಮತ್ತೆ ಡಿಸ್ಟರ್ಬ್ ಮಾಡಿದ್ದಕ್ಕೆ ಸಾರಿ. ಆಕ್ಚುಲಿ ಏನಪ್ಪ ವಿಷಯ ಅಂದ್ರೆ ಸ್ವಲ್ಪ ದಿನ ಹಿಂದಗಡೆ ಒಂದು ಬ್ಯಾಂಕ್ ಅಲ್ಲಿ ಕಳ್ತನ ಆಯ್ತು. ಅವರುಗಳು ಸೇಮ್ ಬೇಬಿ ಫೇಸ್ ಇರೋ ಮಾಸ್ಕ್ ನ ಯೂಸ್ ಮಾಡ್ಕೊಂಡು ಕಳ್ತನ ಮಾಡಿದ್ರು. ನಾನು ಅವಾಗ್ಲೇ ಸೇಮ್ ಅದೇ ರೀತಿ ಮಾಸ್ಕ್ ನ ನಿಮ್ಮ ಮನೇಲಿ ನೋಡಿದೆ. ಒಂದ್ಸಲಿ ಅದನ್ನ ಮತ್ತೆ ವಾಪಸ್ ನೋಡ್ಬೋದ ಅಂದಾಗ ಇವರು ಕೂಡ ಸರಿ ಆಯ್ತು ಬಾ ಅದ್ರಲ್ಲಿ ಇದೆ ನೋಡ್ಬಿಟ್ಟು ಒಳಗಡೆ ಕರ್ಕೊಂಡು ಆ ಒಂದು ಬೇಬಿ ಮಾಸ್ಕ್ ನ ತೋರಿಸ್ತಾರೆ. ಮತ್ತೆ ಕಾಫಿ ಕುಡಿಯೋದಕ್ಕೆ ಅನ್ಬಿಟ್ಟು ಇವನ ಡೈನಿಂಗ್ ಟೇಬಲ್ ಗೆ ಕರ್ಕೊಂಡು ಹೋಗ್ತಾರೆ. ಅಷ್ಟ್ರಲ್ಲಿ ಆಲ್ರೆಡಿ ಆ ಒಂದು ಸ್ಕ್ರೀನ್ ಆಫ್ ಮಾಡ್ಬಿಟ್ಟು ಅದ್ರ ಮೇಲ್ಗಡೆಗೆ ಒಂದು ಫೋಟೋ ನೇತಾಕ್ಬಿಟ್ಟಿರ್ತಾರೆ ಇವರು. ಹೀಗೆ ಮ್ಯಾಥ್ಯೂನ ಮಾತಾಡ್ಸ್ತಿರ್ಬೇಕಾದ್ರೆ ಮ್ಯಾಥ್ಯೂ ಅಬ್ಸರ್ವ್ ಮಾಡ್ತಾನೆ ಜಿವಾನ ಮಕ್ಕದ ಮೇಲೆ ಗಾಯ ಆಗಿರುತ್ತೆ. ಇದರಿಂದ ಡೌಟ್ ಬರುತ್ತೆ ಇವನ್ಗೆ. ಹಾಗಾಗಿ ಜಿವಾನನ್ನು ಕೂಡ ಹೀಗೆ ಡೋರ್ಗೆ ಹೊಡ್ಕೊಂಡ್ಬಿಟ್ಟೆ ಸ್ವಲ್ಪ ಮಿಸ್ಟೇಕ್ ಆಗಿ ಅನ್ಬಿಟ್ಟು ಮೇಂಟೈನ್ ಮಾಡ್ಬಿಡ್ತಾಳೆ. ಮತ್ತೆ ಇವನ್ಗೆ ಕಾಫಿ ಕೊಟ್ಟು ಆ ಕಾಫಿಗೆ ಸಕ್ಕರೆ ಆಗ್ತಿರ್ಬೇಕಾದ್ರೆ ಕೈ ಮೇಲೆ ಒಂದು ಮಾರ್ಕ್ ನ ನೋಡ್ತಾನೆ. ಇದರಿಂದ ಇವನ್ಗೆ ಇನ್ನೂ ಸ್ವಲ್ಪ ಡೌಟು ಜಾಸ್ತಿ ಆಗ್ಬಿಡುತ್ತೆ. ಇವಾಗ ಇಲ್ಲಿ ಒಳಗಡೆ ರೋಬೋಟ್ ಏನ್ ಮಾಡೋದು ಅಂತ ಟೆನ್ಷನ್ ಆಗ್ಬಿಟ್ಟು ಒಂದು ವಸ್ತುನ ಕೆಳಗಡೆಗೆ ಬೀಳಿಸ್ಬಿಡ್ತಾನೆ. ಅದು ಜೋರಾಗಿ ಶಬ್ದ ಬಂದ್ಬಿಡುತ್ತೆ. ಇದು ಈ ಪೊಲೀಸ್ನವ್ರಿಗೆ ಕೇಳಿಸುತ್ತೆ. ಇದರಿಂದ ಏನದು ಅಂತ ಕೇಳಿದಾಗ ಇವನು ಕೂಡ ಏನು ಇಲ್ಲ ಅಂತ ಮ್ಯಾನೇಜ್ ಮಾಡ್ತಾ ಇರ್ತಾನೆ. ಬಟ್ ಆದ್ರೆ ಇವನ್ಗೆ ಡೌಟ್ ಬಂದ್ಬಿಟ್ಟಿರುತ್ತಲ್ಲ ಇದರಿಂದ ಅದು ಯಾವ ಕಡೆ ಶಬ್ದ ಬಂತು ಆ ಕಡೆಗೆ ಹೋಗಿ ನೋಡ್ತಾನೆ. ಅಲ್ಲಿ ಒಂದು ಪೇಂಟಿಂಗ್ ಇರುತ್ತೆ. ಆ ಪೇಂಟಿಂಗ್ ನ ತೆಗಿತಾನೆ. ಅದೇ ಒಂದು ಸ್ಕ್ರೀನ್ ಕಾಣಿಸುತ್ತೆ. ಇದರಿಂದ ಒಂದು ಸ್ಕ್ರೀನ್ ಆನ್ ಮಾಡ್ತಾನೆ. ನೋಡಿದ್ರೆ ಇವ್ರುಗಳು ಇದ್ರೊಳಗಡೆ ಇರ್ತಾರೆ. ಇದರಿಂದ ಯಾರು ಇವರು ಅಂತ ಕೇಳಿದಾಗ ಅವರು ಕ್ರಿಮಿನಲ್ಸ್ಗಳು, ಇದರಿಂದ ಅವ್ರನ್ನ ಅಲ್ಲಿ ಕೂಡಾಕಿದೀನಿ ಅಂತ ಸುಳ್ಳು ಹೇಳ್ತಾ ಇರ್ತಾನೆ ಎಲ್ಲ. ಆಗ ನೋಡ್ತಿದ್ದಂಗೆನೆ ಆಂಟೋನಿನ ವೈಫು ಬಂದ್ಬಿಟ್ಟು ಒಂದು ಚಾಕುವಿಂದ ಪೊಲೀಸ್ನವನಿಗೆ ಚೂಚಿ ಅವನ್ನ ಅಲ್ಲೇ ಕೊಲೆ ಮಾಡ್ಬಿಡ್ತಾಳೆ. ಇಲ್ಲಿ ರೋಬೋಟ್ ಕೋಪದಿಂದ ಎಲ್ಲಾ ಲ್ಯಾಬ್ ಕೂಡ ಹೊಡೆದಾಗ್ತಾ ಇರ್ತಾನೆ. ಹೊಡೆದಾಗ್ತಿರ್ಬೇಕಾದ್ರೆ ಅವನ್ಗೆ ಒಂದು ಜಾಗದಲ್ಲಿ ತುಂಬಾ ವಿಚಿತ್ರವಾಗಿರೋ ಸೌಂಡ್ ಬರುತ್ತೆ. ಅಂದ್ರೆ ಒಂದು ಶೀಲ್ಡ್ ಗೆ ಹೊಡೆದಿರ್ತಾರೆ ಒಂದು ಸೌಂಡು. ಇದರಿಂದ ಆ ಒಂದು ವುಡನ್ ಪೀಸ್ ನ ಹೊಡೆದಾಗ್ದಾಗ ಗೊತ್ತಾಗುತ್ತೆ ಇದ್ರ ಕೆಳಗಡೆ ಒಂದು ಸುರಂಗ ಇದೆ ಅಂತ. ಹೀಗಾಗಿ ಅಲ್ಲಿಂದ ಏನಾದ್ರು ಎಸ್ಕೇಪ್ ಆಗೋಕೆ ಚಾನ್ಸ್ ಸಿಗ್ಬೋದು ಅನ್ಬಿಟ್ಟು ಇವರಿಬ್ರು ಕೂಡ ಒಂದು ಬೇಸ್ಮೆಂಟ್ ಕೆಳಗಡೆ ಹೋಗ್ತಾರೆ. ಹೋಗ್ಬಿಟ್ಟು ಆ ಜಾಗನ ನೋಡ್ತಾರೆ. ಅದೊಂಥರ ಹಾಸ್ಪಿಟಲ್ ಲ್ಯಾಬ್ ತರ ಕಾಣ್ತಾ ಇರುತ್ತೆ. ಹಾಗೆ ಆ ಜಾಗ ನೋಡ್ತಿರ್ಬೇಕಾದ್ರೆ ಅದೇ ಜಾಗದಲ್ಲಿ ಒಂದು ಬಾಡಿ ಕೂಡ ಇರುತ್ತೆ. ಆಗ ನೋಡ್ತಿದ್ದಂಗೆನೆ ಆ ಜಾಗ ತುಂಬಾ ಎಲ್ಲ ಸ್ಮೋಕ್ ಇಂದ ತುಂಬ್ಕೊಳ್ಳೋಕೆ ಶುರುವಾಗುತ್ತೆ. ಇದರಿಂದ ಇವ್ರಿಗೆ ಪ್ರಜ್ಞೆ ತಪ್ಪೊಂಟೋಗ್ಬಿಡುತ್ತೆ. ಈ ಕಡೆ ನಾವು ರೋಬೋಟನ ಫ್ರೆಂಡ್ ಯೂರಿನ ನೋಡ್ತೀವಿ. ಅವನು ಮನ್ಗಿರ್ಬೇಕಾದ್ರೆ ಗಿಲಿಯೋ ಅವನ್ನ ಹೊಡೆದು ಸಾಯಿಸ್ಬಿಡ್ತಾನೆ. ಅವನ್ನ ಹೊಡೆದು ಸಾಯಿಸಿ ಅವನ ಹತ್ರ ಇದ್ದಂತ ಹಣನ ತಗೊಂಡು ಯಾವ್ದೊಂದು ಜಾಗಕ್ಕೆ ಹೋಗಕ್ಕೆ ಶುರು ಮಾಡ್ತಾನೆ. ಈ ಕಡೆ ಅರಿಯಾನಿಗೆ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬಂದು ನೋಡಿದಾಗ ಆ ಒಂದು ಆಂಟೋನಿ ಆ ಒಂದು ಬಾಡಿ ಮೇಲೆ ಏನೊಂದು ಎಕ್ಸ್ಪೆರಿಮೆಂಟ್ ನ ಮಾಡ್ತಾ ಇರ್ತಾನೆ. ಅವಾಗ ರೋಬೋಟ್ಗೂ ಕೂಡ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬಂದಾಗ ಇವರಿಬ್ರು ಕೂಡ ಚೆನ್ನಾಗಿ ಬೈತಾರೆ, ಕೆಟ್ಟ ಮಾತೆಲ್ಲ ಬೈತಾ ಇರ್ತಾರೆ. ಆಗ ಅದೇ ಜಾಗಕ್ಕೆ ಆಂಟೋನಿನ ವೈಫ್ ಕೂಡ ಬರ್ತಾಳೆ. ಇವರಿಬ್ರು ಸೇರ್ಕೊಂಡು ಆ ಒಂದು ಬಾಡಿ ಮೇಲೆ ಏನೊಂದು ಎಕ್ಸ್ಪೆರಿಮೆಂಟ್ ನ
ಮಾಡ್ತಾ ಇರ್ತಾರೆ. ನೀವಿಬ್ರು ಏನ್ ಮಾಡ್ತಾ ಇದ್ದೀರೋ ಲೂಸ್ಗಳ ಅಂತ ಕೇಳಿದಾಗ ಅದಕ್ಕೆ ಅವನ ವೈಫು ಕೂಡ ತೋರಿಸ್ತಾಳೆ ಆ ಒಂದು ಬಾಡಿ ಮೇಲೆ ಏನ್ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅಂತ. ಆ ಒಂದು ಬಾಡಿ ಒಳಗಡೆ ಇರೋ ಕಣ್ಣನ್ನ ಕಿತ್ತಾಕ್ಬಿಟ್ಟಿರ್ತಾರೆ ಇವರು. ಇಲ್ಲಿ ಆ ಒಂದು ಲೇಡಿ ಹೇಳಕ್ಕೆ ಶುರು ಮಾಡ್ತಾಳೆ ಇವರಿಬ್ರು ಏನ್ ಕೆಲಸ ಮಾಡ್ತಾರೆ ಅಂತ. ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ಇವರಿಬ್ರು ಮೆಂಟ್ಲುಗಳು, ಸೈಕೋಗಳು. ಈ ಆಂಟೋನಿ ಇದನ್ನೆಲ್ಲ ಇನ್ನೊಬ್ಬ ಸೈಂಟಿಸ್ಟ್ ಆಗಿರ್ತಾನೆ. ಇವನು ಹೊಸ ಹೊಸ ಕಣ್ಣುಗಳನ್ನ ಕ್ರಿಯೇಟ್ ಮಾಡಿರ್ತಾನೆ. ಬಟ್ ಆದ್ರೆ ಅವು ವರ್ಕ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೋಸ್ಕರ ಹ್ಯೂಮನ್ಸ್ ಮೇಲೆ ಎಕ್ಸ್ಪೆರಿಮೆಂಟ್ ನ ಮಾಡ್ತಾ ಇರ್ತಾನೆ. ಬಟ್ ಆದ್ರೆ ಇದು ಪೊಲೀಸ್ನವ್ರಿಗೆ ಗೊತ್ತಾಗಿ ಇವನ್ನ ಜೈಲಿಗೆ ಹಾಕಿರ್ತಾರೆ. ಜೈಲಿಗೆ ಹಾಕಿರೋ ಸಮಯದಲ್ಲಿ ಈ ಹುಡುಗಿ ಪರಿಚಯ ಆಗಿ ಇವರಿಬ್ರು ಮದುವೆ ಆಗಿ ಆ ಜೈಲಿಂದ ಮತ್ತೆ ವಾಪಸ್ ಬಂದ್ಬಿಟ್ಟು ಮತ್ತೆ ಈ ಕೆಲಸನ ಶುರು ಮಾಡ್ಕೊಂಡಿರ್ತಾರೆ. ಬಟ್ ಆದ್ರೆ ಇವ್ರನ್ನ ಒಂದು ಕೆಲಸ ಸಕ್ಸಸ್ ಆಗ್ತಾ ಇರೋದಿಲ್ಲ. ಪ್ರತಿ ಸಲ ಟ್ರೈ ಮಾಡಿದ್ರು ಕೂಡ ಆ ಎಕ್ಸ್ಪೆರಿಮೆಂಟ್ ಮಾಡಿರೋಂಥ ವ್ಯಕ್ತಿ ಸತ್ತೋಗ್ತಾ ಇರ್ತಾನೆ. ಅದಾದ್ಮೇಲೆ ರೋಬೋಟೋ ಮೇಲೆ ಎಕ್ಸ್ಪೆರಿಮೆಂಟ್ ನ ಮಾಡೋಕೆ ಅಂತ ಬರ್ತಾರೆ. ಅವನು ಕೂಡ ನಿನ್ ಕಾಲಿಗೆಲ್ಲ ಬಿದ್ದುಬಿಡ್ತೀನಿ ಬಿಟ್ಬಿಡ್ರು ಅಂತ ಬೇಡ್ಕೋತಾ ಇರ್ತಾನೆ. ಬಟ್ ಆದ್ರೆ ಇವ್ರು ಬಿಡ್ತಾರ. ನೋಡ್ತಿದ್ದಂಗೆ ರೋಬೋಟೋ ಕಣ್ಣೆಲ್ಲ ಕುಯ್ಯೋಕೆ ಶುರು ಮಾಡ್ತಾರೆ. ಈ ಕಡೆ ಗಿಲಿಯೋನ್ ಒಬ್ಬ ವ್ಯಕ್ತಿ ಇದೇ ಜಾಗಕ್ಕೆ ಬರ್ತಾನೆ. ಈ ಜಾಗಕ್ಕೆ ಬಂದಾಗ್ಲೇ ನಮ್ಗೂ ಗೊತ್ತಾಗುತ್ತೆ ಇವನ್ ಬೇರೆ ಯಾರು ಅಲ್ಲ, ಈ ಆಂಟೋನಿನ ಮಗನೇ ಇವನು ಅಂತ. ಇವನ್ಗೂ ಕೂಡ ಈ ಕೆಲಸದಲ್ಲಿ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಹೇಳ್ಬೇಕು ಅಂದ್ರೆ ಇಡೀ ಫ್ಯಾಮಿಲಿನ ಸೈಕೋ ಫ್ಯಾಮಿಲಿ. ಆಂಟೋನಿ ಹಾಗೆ ಅವನ ವೈಫು ರೋಬೋಟೋ ಮೇಲೆ ಎಕ್ಸ್ಪೆರಿಮೆಂಟ್ ನ ಮಾಡ್ತಾ ಇರ್ತಾರೆ. ಅರಿಯಾನ ಹತ್ರ ಬಂದ್ಬಿಟ್ಟು ಗಿಲಿಯೋ ಎಲ್ಲ ನಿಜನೂ ಹೇಳಕ್ಕೆ ಶುರು ಮಾಡ್ತಾನೆ. ಆಕ್ಚುಲಿ ಇವ್ನ ಕೆಲಸನ ಇದು. ಯಾರು ಕ್ರಿಮಿನಲ್ಸ್ ಇರ್ತಾರೋ ಆ ವ್ಯಕ್ತಿ ಸತ್ರೆ ಅವನು ಹುಡ್ಕೊಂಡು ಯಾರು ಬರಬಾರ್ದು ಆ ತರ ವ್ಯಕ್ತಿಗಳನ್ನ ಇವರು ಹುಡುಕಿ ಈ ರೀತಿ ಎಕ್ಸ್ಪೆರಿಮೆಂಟ್ ನ ಮಾಡ್ತಾ ಇರ್ತಾರೆ ಸೀಕ್ರೆಟ್ ಆಗಿ. ಈ ರೀತಿ ಜನರನ್ನು ಹುಡುಕ್ತಿರ್ಬೇಕಾದ್ರೆ ಈ ರೋಬೋಟೋ ತಗಲಾಕೊಂಡಿರ್ತಾನೆ. ಹೀಗಾಗಿ ಅವನಿಗೆ ದುಡ್ಡಿನ ಆಸೆ ತೋರಿಸಿ ಈ ಮನೇಲಿ ಈ ರೀತಿ ತುಂಬಾ ದುಡ್ಡಿದೆ ಅಂತ ಕಳಿಸಿ ಇವನ್ ಜೊತೆಗೆ ಇವ್ನ ಫ್ರೆಂಡ್ಸ್ ಕೂಡ ಲಾಕ್ ಮಾಡಿಸಿರ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡು ಅರಿಯಾನಗಂತೂ ತುಂಬಾನೇ ಕೋಪ ಬರ್ತಾ ಇರುತ್ತೆ. ಅವಳ ಕೈಲಿ ಏನು ಮಾಡಕ್ ಆಗ್ತಾ ಇರೋದಿಲ್ಲ, ಕೈ ಕಾಲನೆಲ್ಲ ಕಟ್ಟಾಕ್ಬಿಟ್ಟಿರ್ತಾರೆ. ಇಲ್ಲಿ ರೋಬೋಟೋ ಮೇಲೆ ಎಕ್ಸ್ಪೆರಿಮೆಂಟ್ ನ ಮಾಡಿ ಅವ್ನ ಕಣ್ಣನ್ನ ಕಿತ್ತಾಕ್ಬಿಟ್ಟು ಇವರು ಸ್ವಂತ ಕ್ರಿಯೇಟ್ ಮಾಡಿರೋಂತ ಕಣ್ಣ ಅದಕ್ಕೆ ಹಾಕ್ತಾರೆ. ಮತ್ತೆ ವೆಯ್ಟ್ ಮಾಡ್ತಾ ಇರ್ತಾರೆ ಇದಕ್ಕೆ ಮತ್ತೆ ಏನಾದ್ರು ಜೀವ ಬರುತ್ತೋ ಇಲ್ವೋ ಅಂತ. ಆಗ ನೋಡ್ತಿದ್ದಂಗೆ ರೋಬೋಟೋ ಇನ್ನೂ ಕೂಡ ಬದುಕೆ ಇರ್ತಾನೆ. ಈ ಒಂದು ಖುಷಿಯಿಂದ ಆಂಟೋನಿನ ವೈಫು ನಾನು ಕೇಕ್ ನ ತಗೊಂಡ್ಬರ್ತೀನಿ ಅಂದ್ಬಿಟ್ಟು ಮೇಲ್ಗಡೆ ಹೊರಟು ಹೋಗ್ಬಿಡ್ತಾಳೆ. ಅವಾಗ ಅರಿಯಾನ ಇವಳ ಹತ್ರ ಇದ್ದಂತ ಒಂದು ಚಿಕ್ಕ ನೆಡಲ್ನ ತಗೋತಾಳೆ ಕೈಗೆ. ತಗೊಂಡ್ಬಿಟ್ಟು ಹಾಗೂ ಈಗ ಮಾಡಿ ತನ್ನ ಒಂದು ಕೈನ ರಿಲೀಸ್ ಮಾಡ್ಕೊಂಡ್ಬಿಡ್ತಾಳೆ. ಈ ಕಡೆ ಇವರು ಖುಷಿಯಾಗಿರ್ತಾರಲ್ಲ ನಮ್ಮ ಒಂದು ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಯ್ತು ಅಂತ. ಅವಾಗ ಆಂಟೋನಿ ಮಗ ಇದನ್ನೆಲ್ಲ ಅರಿಯಾನ ಮೇಲೆ ನಾನು ಎಕ್ಸ್ಪೆರಿಮೆಂಟ್ ನ ಮಾಡ್ತೀನಿ ಅಂತ ಅವ್ರ ತಂದೆ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾನೆ. ಅದಕ್ಕೆ ಅವ್ರ ತಂದೆನೂ ಕೂಡ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಅರಿಯಾನ ಹತ್ರ ಬಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾನೆ. ಅವಳು ಕಣ್ಣನ್ನ ಯಾವ ರೀತಿ ನೀನು ತೆಗಿಬೇಕು ಅಂದ್ಬಿಟ್ಟು. ಬಟ್ ಆದ್ರೆ ಇದೇ ಟೈಮ್ನ ಉಪಯೋಗಿಸ್ಕೊಂಡ ಅರಿಯಾನ ಆ ಒಂದು ಆಂಟೋನಿನ ಕಣ್ಣಿಗೆ ಆ ಒಂದು ನೀಡನ್ನ ಜೋರಾಗಿ ಚುಚ್ಚಿಬಿಡ್ತಾಳೆ. ಇದರಿಂದ ಆಂಟೋನಿಗಂತೂ ತುಂಬಾನೇ ಪೇನ್ ಆಗುತ್ತೆ. ಆಗ ನೋಡ್ತಿದ್ದಂಗೆ ಆಂಟೋನಿ ಕೂಡ ಅಲ್ಲೇ ಸತ್ತೋಗ್ಬಿಡ್ತಾನೆ. ಆದ್ರೆ ಇದೇ ಟೈಮ್ನ ಉಪಯೋಗಿಸ್ಕೊಂಡು ಅರಿಯಾನ ಇವಳಿಗೆ ಕಟ್ಟಿರುವಂತ ಲಾಕ್ ಇಂದ ಎಲ್ಲ ಬಿಡಿಸ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾಳೆ. ಬಟ್ ಆದ್ರೆ ಆಂಟೋನಿನ ಮಗ ಗಿಲಿಯೋ ಲಾಕ್ ಮಾಡ್ಕೊಂಡ್ಬಿಡ್ತಾನೆ. ಆದ್ರೂ ಕೂಡ ಇವಳು ಬಿಡೋದಿಲ್ಲ. ಇವಳು ಕೈಗೆ ಏನೇನು ಸಿಗುತ್ತೋ ಅದನ್ನೆಲ್ಲ ತಗೊಂಡು ತಲೆಗೆ ಹೊಡೆದು ಅವನ್ನ ಪ್ರಜ್ಞೆ ತಪ್ಪಿಸ್ಬಿಟ್ಟು ಅಲ್ಲಿಂದ ಆಚೆ ಬರ್ತಾಳೆ. ಆ ಒಂದು ಬೇಸ್ಮೆಂಟ್ ಇಂದ ಆಚೆ ಬಂದು ಹಾಗೆ ಒಂದು ಲ್ಯಾಬ್ ಇಂದನೂ ಕೂಡ ಆಚೆ ಬಂದ್ಬಿಟ್ಟು ಮನೆ ಡೋರ್ ನ ಓಪನ್ ಮಾಡ್ಕೊಂಡು ಆಚೆ ಹೋಗೋಣ ಅಂತ ಟ್ರೈ ಮಾಡ್ತಾಳೆ. ಆಂಟೋನಿನ ವೈಫು ಇವಳನ್ನ ಪ್ರಜ್ಞೆ ತಪ್ಪಿಸೋದಕ್ಕೆ ಒಂದು ಇಂಜೆಕ್ಷನ್ ಇಂದ ಚುಚ್ಚಿಬಿಡ್ತಾಳೆ. ಹೀಗಾಗಿ ಇವಳು ಪ್ರಜ್ಞೆ ತಪ್ಪು ಹೋಗ್ಬಿಡ್ತಾಳೆ. ಹೀಗಾಗಿ ಇವಳು ಇಲ್ಲಿಂದ ಎಸ್ಕೇಪ್ ಆಗೋಕೆ ಆಗೋದಿಲ್ಲ. ಹೀಗಾಗಿ ಇವಳನ್ನ ಮತ್ತೆ ಬೇಸ್ಮೆಂಟ್ಗೆ ಹೇಳ್ಕೊಂಡು ಹೋಗ್ತಾರೆ. ಹೇಳ್ಕೊಂಡು ಹೋಗ್ಬಿಟ್ಟು ಆಂಟೋನಿನ ಮಗ ಹಾಗೆ ಅವನ ವೈಫ್ ಇಬ್ರು ಕೂಡ ಸೇರ್ಕೊಂಡು ಅರಿಯಾನ ಮೇಲೆ ಈ ಒಂದು ಎಕ್ಸ್ಪೆರಿಮೆಂಟ್ ನ ಮಾಡ್ಬಿಡ್ತಾರೆ. ನಿಮ್ಗೆ ಹೇಳ್ದಾಗೆ ಇದೊಂದು ಸೈಕೋ ಫ್ಯಾಮಿಲಿ. ಇದಾದ್ಮೇಲೆ ಸೀನ್ ಕಟ್ಟಾಗಿ ನಾವು ನೆಕ್ಸ್ಟ್ ಸೀನ್ ನಲ್ಲಿ ನೋಡ್ತೀವಿ ಅರಿಯಾನ ಕಂಪ್ಲೀಟ್ ಆಗಿ ಬದಲಾಗಿ ಹೋಗ್ಬಿಟ್ಟಿರ್ತಾಳೆ. ಅವಳನ್ನ ಕಣ್ಣು ಎಕ್ಸ್ಚೇಂಜ್ ಆಗ್ಬಿಟ್ಟಿರುತ್ತಲ್ಲ, ಇವಾಗ ನೋಡೋದಕ್ಕೆ ತುಂಬಾ ವಿಚಿತ್ರವಾಗಿ ಕಾಣ್ತಾ ಇರ್ತಾಳೆ. ಅಂದ್ರೆ ಇವ್ರುಗಳು ಕೂಡ ಆ ಹುಡುಗಿನ ಒಂದು ಸೈಕೋ ಆಗಿ ಬದಲಾಯಿಸ್ಬಿಟ್ಟಿರ್ತಾರೆ. ಮತ್ತೆ ರೋಬೋಟ್ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾನಲ್ಲ ಅವನು ಕೂಡ ಸತ್ತೋಗ್ಬಿಟ್ಟಿರ್ತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿನ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗುತ್ತಾರೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.